ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚಳಿಗಾಲದಲ್ಲಿ ಮಾಮೂಲಾಗಿ ಸಿಗುವಂತಹ ಅವರೆಕಾಳನ್ನು, ಈಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ, ಅವರೆಕಾಳು ಹಾಗೂ ದಂಟಿನ ಸೊಪ್ಪನ್ನು ಉಪಯೋಗಿಸಿಕೊಂಡು ಒಂದು ಸಿಂಪಲಾಗಿ ಮಂಗಳೂರು ಸ್ಟೈಲಲ್ಲಿ ಸಾಂಬಾರು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಇದನ್ನು ಬೇಳೆ ಹಾಕಿ ಕೂಡ ಮಾಡ್ಬೋದು. ನಾವು ಇವತ್ತು ಮಂಗಳೂರು ಸ್ಟೈಲ್ ಮಾಡೋದ್ರಿಂದ ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೇನೆ ನಾನಿವತ್ತು. ಮೊದಲಿಗೆ ಒಂದು 1/4 kg ಅವರೆಕಾಳನ್ನು ತಗೊಂಡು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಈ ಥರ ಇರ್ತದೆ. ಇದನ್ನು ಈಗ ದಂಟಿನ ಸೊಪ್ಪಿನ ಜೊತೆಗೆ ನಾನು ಕುಕ್ಕರಲ್ಲಿ 1 ವಿಸಿಲ್ ಹಾಕಿ ಬೇಯಿಸ್ಕೊಳ್ತೇನೆ. ಒಂದೇ 1 ವಿಸಿಲ್ ಸಾಕು, ಎರಡಕ್ಕೆ ಕೂಡ ಪಕ್ಕ ಬೇಯ್ತದೆ ಇದು. ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರಿಟ್ಕೊಂಡು ಅದಕ್ಕೆ 1/4 kg ಕ್ಲೀನ್ ಮಾಡಿದ ಅವರೆಕಾಳು, ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಆಗಿ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ 1 ಕಟ್ಟು ದಂಟಿನ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲವನ್ನು ಕೂಡ ಒಂದೇ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದು ಬೇಯುವಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ. ಮೊದಲಿಗೆ 1-2 ದಂಡಷ್ಟು ಕರಿಬೇವು ಹಾಕಿಕೊಳ್ತಾ ಇದ್ದೇನೆ. ಖಾರಕ್ಕೆ 3 ಬ್ಯಾಡಗಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪವೇ ಮಾಡೋ ಕಾರಣ ಸ್ವಲ್ಪವೇ ಹಾಕಿಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ತೊಗರಿಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇವೆರಡನ್ನು ಕೂಡ ಈಕ್ವಲ್ ಪೋರ್ಷನಲ್ಲಿ ಹಾಕ್ಕೊಂಡಿದ್ದೇನೆ. 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಈಗ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರಿಬೇಕು. ಕಪ್ಪಾಗಬಾರ್ದು, ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಆವಾಗ ಚೆಂದ ಪರಿಮಳ ಬರ್ತದೆ. ಹಾಗೆಯೇ ರುಚಿ ಕೂಡ ಚೆನ್ನಾಗಿರ್ತದೆ. ಸ್ವಲ್ಪ ಇದು ಫ್ರೈ ಆದ ನಂತರ ಇದಕ್ಕೆ ಮುದ್ದೆ ಹಿಂಗಿದ್ರೆ ಮುದ್ದೆ ಹಿಂಗೆ ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಹುಡಿ ಹಿಂಗಿದೆ. 1/4 ಟೀ ಸ್ಪೂನಷ್ಟು ಹುಡಿ ಹಿಂಗೆ ಹಾಕಿಕೊಳ್ತಾ ಇದ್ದೇನೆ. ಹಿಂಗೆ ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, ಇದು ರೆಡಿ ಆಯಿತು. 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡು, ಕಾಯಿ ನಿಮಗೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ನಮ್ಮಲ್ಲೆಲ್ಲ ಸ್ವಲ್ಪ ನಮಗೆ ಜಾಸ್ತಿ ಇದ್ರೇ ಇಷ್ಟ ಆಗ್ತದೆ. ಹಾಗೆ 1 ಕಪ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ ನಾನು. ಅರ್ಧ ಗಡಿಯ ಕಾಯಿ ಹಾಕ್ಕೊಂಡಿದ್ದೇನೆ. ಈಗ ಹುರಿದಂತಹ ತಣ್ಣಗಾದ ಮಸಾಲೆಯನ್ನು ಕಾಯಿ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ನಮ್ಮ ಅವರೆಕಾಳು ಹಾಗೂ ದಂಟು ಬೇಯುವಷ್ಟೊತ್ತಿಗೆ ನಮ್ಮ ಮಸಾಲೆ ರೆಡಿ ಆಯಿತು. ಇದು ಕೂಡ ಬೆಂದು ಇಲ್ಲಿ ರೆಡಿಯಾಗಿದೆ. ಇದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಅವರೆಕಾಳನ್ನು ತೆಗೆದು ಬೆಂದಿದೆ ಇಲ್ವ ಅಂತ ಹೇಳ್ಕೊಂಡು ಪ್ರೆಸ್ ಮಾಡಿಕೊಳ್ಳಿ. ನೋಡಿ, ಇದು ಮೆತ್ತಗೆ ಬೆಂದಿದೆ. ಈಗ ಇದಕ್ಕೀಗ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಂಡು, ನಿಮಗೆ ಗಸಿ ಥರ ಉಪಯೋಗಿಸೋದಾದರೆ ಒಂದು ಸ್ವಲ್ಪ ದಪ್ಪ ಇಟ್ಕೊಳ್ಳಿ, ಸಾಂಬಾರು ಥರ ಉಪಯೋಗಿಸೋದಾದ್ರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಸಾಂಬಾರು ಥರ ಮಾಡ್ತಾಯಿದ್ದೇನೆ ಇವತ್ತು. ಹಾಗಾಗಿ ಅದಕ್ಕೆ ಪುನಃ 1 ಕಪ್ಪಷ್ಟು ನೀರು ಹಾಕ್ಕೊಂಡೆ ನಾನು. ನೋಡಿ, ನಮ್ಮ ರುಚಿಯಾದ ಅವರೆಕಾಳು ದಂಟಿನ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಇದಕ್ಕಿಂತ ಈಗ ಒಂದು ಬೆಳ್ಳುಳ್ಳಿಯನ್ನು, ಒಂದು 5-6 ಬೆಳ್ಳುಳ್ಳಿ ಬೇಡ ಅಂತ ಹೇಳುವವರು ಸಿಂಪಲ್ ಒಗ್ಗರಣೆ ಕೂಡ ಮಾಡಿಕೊಳ್ಬೋದು. ಇಲ್ಲ, ಬೆಳ್ಳುಳ್ಳಿ ಹಾಕಿದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ರುಚಿ ಕೂಡ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಒಂದು ಸಿಂಪಲಾದ ಸಾಸಿವೆ ಹಾಗೂ ಮೆಣಸು ಹಾಕ್ಕೊಂಡು ಕೊಬ್ಬರಿ ಎಣ್ಣೆಯಿಂದ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಸಾಂಬಾರು ರೆಡಿ ಆಯಿತು. ಇದನ್ನು ನೀವು ಬೆಳಗಿನ ದೋಸೆ ಜೊತೆಗೆ ಕೂಡ ತಿನ್ಬೋದು, ಊಟಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು. ಹಾಗೆ ರಾತ್ರಿ ಚಪಾತಿ ರೊಟ್ಟಿ ಮಾಡೋದಿದ್ರೆ ಅದರ ಜೊತೆಗೆ ಕೂಡ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರ್ತದೆ. ಟಿಫಿನ್ ಬಾಕ್ಸಿಗೆ ಕೂಡ ಇದನ್ನು ತಗೊಂಡು ಹೋಗ್ಬೋದು. ಅವರೆಕಾಳು ಹಾಗೂ ದಂಟಿನ ಸೊಪ್ಪು ಎರಡೂ ಕೂಡ ಚಳಿಗಾಲದ ಇಮ್ಯುನಿಟಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನೊಮ್ಮೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.